ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರ ಒಂದಾಗು ಮಂಕುತಿಮ್ಮ ಅಂತ ಡಿ ವಿ ಅವರು ಅಂದ್ರೆ ಕಗ್ಗ ನುಡಿ ಹಂಗೆ ಸರ್. ಸಹೋದರಿ ಮಾಲತಿ ಶ್ರೀ ಮೈಸೂರು ಅವ್ರಿ ಅವ್ರೇನು ದೊಡ್ಡ ಶ್ರೀಮಂತರೇನಲ್ಲ ಸರ್. ಹಾಂ ಸರ್, ಕಲಾ ಶ್ರೀಮಂತರು. ಹಾಂ, ಕಲಾ ಶ್ರೀಮಂತರು ನೋಡ್ರಿ. ನಿಮ್ಮ ಮಾತು 100ಕ್ಕೆ 100 ಕರೆಕ್ಟ್ ರೀ. ಆದರೆ ಸರ್ ಅವರು ಹೃದಯ ವೈಶಾಲ್ಯತೆ ರೀ ಸರ್. ಹೃದಯ ಶ್ರೀಮಂತಿಕೆಯನ್ನು ಸರ್ ನಾವು ಯಾರೇ ಆದರೂ ಅವರಿಗೆ ಶರಭಾಗಲೇಬೇಕು ಸರ್. ತಾವು ಸರ ನೀವು ಹೇಳಿದ ಹಾಗೆ ಅವರು ಕಿರುತೆರೆ ಆಗಲಿ ಅಥವಾ ಅವ್ರ ತಿರಂಗಭೂಮಿ ಆಗಲಿ ಯಾವುದೇ ಒಂದು ಇದರಿಂದ ಬಂದಂಥ ಆದಾಯವನ್ನು ರೀ 75 ಭಾಗವನ್ನು ಸರ ಈ ಜನೋಪಯೋಗಿ ಕಾರ್ಯಕ್ಕಾಗಿನ ಬಳಸ್ತಾ ಇದ್ದಾರೆ ಪುಣ್ಯಾತ್ಮರು. ನಿಜವಾಗಿಯೂ ಸರ್ ಇಂಥ ವ್ಯಕ್ತಿ ಸಿಗುವುದನ್ನು ಅಪರೂಪ ಸರ್. ಇದ್ದಾಗ ಈ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಜನರೆಲ್ಲ ಕೂಡಿಕೊಂಡು ನಾವೆಲ್ಲರೂ ಕೂಡ್ಕೊಂಡ್ರೆ ಅವರನ್ನು ನಾನು ಅಪ್ಪಿಕೋಬೇಕು ರೀ, ಅವ್ರಿಗೆ ಎತ್ಕೋಬೇಕು. ಅವರಿಗೆ ಈ ರಾಜ್ಯೋತ್ಸವದಂಥ ಪ್ರಶಸ್ತಿ ಸಿಗಬೇಕು ಸರ್. ಆ ನಿಟ್ಟಿನಲ್ಲಿ ಸರ್ ನಮ್ಮ ಈ ಒಂದು ಏನಂತಾರೆ ಸರ್, ಒಂದು ಒಳ್ಳೆಯ ರಾಜಕೀಯ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗದ್ದೆ ಕೈಲಿರ್ತಕ್ಕಂಥ ಮಹನೀಯರಾಗಲ್ರಿ ಅಥವಾ ಜನಸಾಮಾನ್ಯರು ನಮ್ಮಂಥವರಾಗಲ್ರಿ, ಪತ್ರಿಕಾ ಮಾಧ್ಯಮದವರಾಗಲಿ, ಅಂಥ ಒಂದು ಸಹೋದರಿ ಆಕೆ ಏನು ಅವಶ್ಯವಿಲ್ಲ, ಆಕೆದ ಮತ್ತೊಬ್ಬರಿಗೆ ದಾನ ಕೊಡುವಂಥ ಹೃದಯ ಶ್ರೀಮಂತಿಕೆ ಇಟ್ಕೊತ ನೋಡ್ರಿ. ಅವ್ರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಇಂಥವು ಸಿಕ್ತಂತಂದ್ರೆ ಹೇಳ್ತೀರಿ ನಮಗೆಲ್ಲ ಒಂದು ಅಭಿಮಾನಿಸ್ತದೆ ರೀ. ಅಂಥ ಕಲಾ ಸಹೋದರಿ ಸರ್ ಅವಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಅತ್ಯುತ್ತಮವಾದ ಒಂದು ಅಭಿಮಾನ ರೀ. ಜೊತೆಗೆ ಸರ್ ಮೊನ್ನೆ ನಮಗೆ ಲಿಂಗೈಕ್ಯರಾದರು ಸರ್ ಅಪ್ಪು ಪುನೀತ್ ರಾಜ್ಕುಮಾರ್ ಇದ್ದಾಗ ಪುಣ್ಯಾತ್ಮನ ಒಂದು ಇದು ಗೊತ್ತಾಗಲ್ಲ ರೀ. ಪರೋಪಕಾರಾರ್ಥಂ ಇದಂ ಶರೀರ ಅಂತ ಎಷ್ಟು ಮಾಡ್ಯಾರ ಅನ್ನೋದು ಆಮೇಲೆ ಗೊತ್ತಾಯ್ತು ರೀ. ಅದಕ್ಕೆ ಪ್ರತಿ ವರ್ಷ ರೀ ಸಹೋದರಿ ಏನು ಮಾಡ್ತಂದ್ರೆ ನಮ್ಮ ಗೋಕಾಕ ಪರಿಸರದಕ್ಕಂಥ ಕೆಲವೊಂದು ಎಷ್ಟೋ ಮಂದಿ ಸಾಧಕರು ಸರ್ ಅವರು ತೆರೆಮರೆಗೆ ಎದ್ದುಕೊಂಡ್ರಿ ಸಾಧನೆ ಮಾಡ್ತಾಯಿದ್ದಾರೆ ರೀ. ಅಂಥವ್ರನ್ನು ಗುರುತಿಸಿರಿ ಅವರಿಗೆ ಒಂದು ಸಾಧನಾ ಪ್ರಶಸ್ತಿ ಕೊಡುವಂಥ ಇದನ್ನ ಇಟ್ಕೊಂಡಿದ್ದನ್ನು ಈ ಸಲ ಏನು ಮಾಡಿದಂದ್ರೆ ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪಿಸುವ ಸಲುವಾಗಿ ರೀ ಮರೆಯದ ಮಾಣಿಕ್ಯ ಅಂಥೇಳಿ ಪ್ರಶಸ್ತಿಯನ್ನು ಕೊಟ್ಟಾಳ ಸಿಸ್ಟರ್ ರೀ. ನಿಜವಾಗಿಯೂ ಸರ್ ಇದಕ್ಕೆ ಎಂಥ ವ್ಯಕ್ತಿಗಳನ್ನು ಗುರುತು ಮಾಡಿ ಗೊತ್ತೇನ್ರಿ, ಶ್ರೀ ಆನಂದ ಭೀಮಪ್ಪ ಕಮತ್ ಅಂತೇಳಿ ಒಬ್ಬರೇ ಮಲ್ಲಾಪುರದ ಒಬ್ಬರು ರೈತ ಆಮೇಲೆ ಸರ್ ರುದ್ರಪ್ಪ ವಾಯ್ಕರಿಗ ಅಂತೇಳಿ ಭಾರತ ಸೇನೆಯಲ್ಲಿ ಮುಂದೆ ಬಸವರಾಜ ಹೆಟ್ಟಿಗೌಡರ ತಳಿ ಇವರೊಬ್ಬ ಸಮಾಜ ಸೇವಕ ಸರ್, ಸೇವಾದಳ. ಮುಂದೆ ಮಲ್ಲಿಕಾರ್ಜುನ ಬಸವರಾಜ ಕೊಳೆಯವರು ಸರ್, ಕೊಳೆಯವ್ರಿ ಅವ್ರ ಅಪ್ಪಾರನು ಸ್ವಾತಂತ್ರ್ಯ ಹೋದ್ರಿ, ಇವರು ಸೇವಾದಳದಾಗ ಕೆಲಸ ಮಾಡಿದ್ರಿ. ಮುಂದೆ ಮಲ್ಲಿಕಾರ್ಜುನ ಬಸವರಾಜ ಕರ್ಜಿಗೆ ಮಠ ಅಂತೇಳಿ